ಆಫ್ ರೋಡಿಂಗ್ ಮಾಡೋದಕ್ಕೆ ಅಂತಲೇ ಮಾಡಿಸಿದಂಥ ಗಾಡಿ ಇದು. ಒಂದು ಕಮ್ಮಿ ಬಜೆಟಲ್ಲಿ ಕಮ್ಮಿ ಸಿ ಸಿಲಿ ನೀವು ಎಂಥ ಟೆರೇನ್ಗಾದ್ರು ತೊಗೊಂಡೋಗಿ ಕಿಂಗ್ ಆಡ್ದಂಗೆ ಆಡುತ್ತೆ ಗಾಡಿ. ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾತ್ರ ಇದೆ ಗಾಡೀಲಿ. ತಾಳ್ಮೆ ಇರೋ ಬುದ್ಧ ಆಗಿರೋ ಬದಲು ಕಾರ್ಡ್ಸಷ್ಟು ಉದ್ದ ಆಗ್ಬಿಟ್ಟಿದ್ರೆ ಈ ಗಾಡಿನ ತೊಗೊಂಡು ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಗಾಯ್ಸ್. ಆಫ್ ರೋಡುವೆ ಟೂರಿಂಗು ನೆಕ್ಸ್ಟ್ ಲೆವೆಲ್ ಮಾಡ್ಬೋದು ಗಾಡೀಲಿ ಮಾತ್ರ. ವೀಲಿ ಪಾಪ್ ಆಗ್ತದೆ ಗಾಡಿ. ಮಳೆ ಬೇರೆ ಬರ್ತದೆ ಜೋರಾಗಿ. ಕುಳ್ಳ ಇರೋರು ಮಾತ್ರ ಗಾಡಿ ತಗೊಳ್ಳೋಕ್ಕೆ ಹೋಗ್ಬೇಡಿ, ನನಗೆ ಪರದಾಡಬೇಕಾಗುತ್ತೆ ಇವತ್ತು. ಆಫ್ ರೋಡಲ್ಲೇ ಆಟ ಗಾಡಿಗೆ. ಸೈಡ್ ಬಾಜಿ ಲಾರಿ ಬರ್ತದೆ, ಅವ್ನು ಬರೋಕ್ಕಿಂತ ಮೊದಲು ಟರ್ನಿಂಗ್ ಮಾಡ್ಕೋ. ವೀಲ್ ಬೇಸ್ಮೆಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವು ಹೈ ಲೆವೆಲ್ ಟ್ರಾಫಿಕ್ ಇದ್ದಾಗ ಟ್ರಾಫಿಕಲ್ಲಿ ಫಿಲ್ಟ್ರ್ ಥ್ರೂ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನಿಮಗೆ. ಕಂಪ್ಲೀಟ್ಲಿ ವರ್ತ್ ಗಾಯ್ಸ್ ಈ ಗಾಡಿ ತೊಗೊಂಡ್ರೆ ಮಾತ್ರ ಕಂಪ್ಲೀಟ್ಲಿ ವರ್ತ್. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಗ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕೊಡಲ್ಲ ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಲುಕ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ OG ಆಫ್ ರೋಡ್ ಕಿಂಗ್ ಹೀರೋ ಎಕ್ಸ್ಪಲ್ಸ್ ಡಕಾರ್ ಎಡಿಷನ್ ಗಾಡಿ. ಗೈಸ್ ಬನ್ನಿ ಇವತ್ತು ಕಂಪ್ಲೀಟಾಗಿ ಗಾಡಿನ ರಿವ್ಯೂ ಮಾಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಗಾಯ್ಸ್, ಬೆಂಕಿ. ಇಷ್ಟೊಂದು ಗಂಟೆ ಓಡಿಸ್ಕೊಬಂದಲ್ಲ, ನೆಕ್ಸ್ಟ್ ಲೆವೆಲ್ ಬೆಂಕಿ ಗಾಡಿ. ಪರ್ಫಾರ್ಮೆನ್ಸ್ ಬಗ್ಗೆ ದೂಸರ ಮಾತಾಡೋವಾಗಿಲ್ಲ ನೀವು. ಪವರು ಹಂಗೆ ಇದೆ ಗಾಯ್ಸ್, ಮಾತ್ರ ನೆಕ್ಸ್ಟ್ ಲೆವೆಲ್. ಹೀರೋದವರು ಇದಕ್ಕೂ ಮುಂಚೆ ಮೊದಲೊಂದು ಆಫ್ ರೋಡ್ ಗಾಡಿ ಬಿಟ್ಟಿದ್ರು, ಇಂಪಲ್ಸ್ ಅಂದ್ಬಿಟ್ಟು. ಅದು ಸರಿಯಾದ ಟೈಮಲ್ಲಿ ಅವ್ರು ಲಾಂಚ್ ಮಾಡಲಿಲ್ಲ. ಅವಾಗಿನ್ನೂ ಮೋಟರ್ ಸೈಕಲ್ ಅನ್ನೋದು ಕೂಡ ಬೆಳೆದಿರಲಿಲ್ಲ ಅವಾಗ ಒಂದು ಫ್ಲಾಪ್ ಆದಂಥ ಒಂದು ಆಫ್ ರೋಡ್ ಬೈಕ್ ಅಂತಲೇ ಕೂಡ ಹೇಳ್ಬೋದು ಇಂಪಲ್ಸು. ಅದಾದಮೇಲೆ ಬಿಟ್ಟಿದ್ದೆ ನಿಮಗೆ ಎಕ್ಸ್ಪಲ್ಸ್ ಅಂದ್ಬಿಟ್ಟೆ. ಹೀರೋ ಡಕಾರ್ ರ್ಯಾಲಿ ಬೈಕ್ ಏನಿದೆಯಲ್ಲ ಅದರ DNA ಇದರಲ್ಲಿ ಇರೋದು ಕೂಡ. ಆದರೆ ಇಂಜಿನ್ ಸ್ಪೆಸಿಫಿಕೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಕಂಪ್ಲೀಟ್ಲಿ ಡಕಾರ್ ರ್ಯಾಲಿ ಥರನೇ ಫೀಲ್ ಆಗ್ತಾಯಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ಲು ಒಳ್ಳೆ ಕುದುರೆ ಮೇಲೆ ಕೂತ್ಕೊಂಡಂಗೆ ಫೀಲ್ ಆಗುತ್ತೆ ಗಾಯ್ಸ್ ಮಾತ್ರ. ನಾ ಫ್ರಂಟ್ ನೋಡೋದಾದರೆ ನಿಮ್ಗೊಂದು ವಿಂಡ್ ಸ್ಕ್ರೀನ್ ಸಿಗ್ತಾಯಿದೆ, ನಿಮಗೆ ಆಲ್ LED ಹೆಡ್ ಲ್ಯಾಂಪ್ ಸಿಗ್ತಾಯಿದೆ, 2 ಇಂಡಿಕೇಟರ್ ಕೂಡ LED ಸಿಗ್ತಾಯಿದೆ, ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೂಡ ಸಿಗ್ತಾಯಿದೆ. ನಿಮಗೆ DRL ಫ್ರಂಟು ನಿಮ್ಗೆ DRL ಸಿಗ್ತದೆ, ಮತ್ತು ಹೈ ಬೀಮ್ ಲೋ ಬೀಮ್ ಎರಡೂ ಇದೆ ಗಾಡೀಲಿ. ನಿಮಗೆ 2 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗ್ತಾಯಿದೆ ಗಾಯ್ಸ್. ಇನ್ನು ರೇರ್ ನೋಡೋದಾದರೆ ನಿಮಗೆ ರೇರ್ ಟೈಲ್ ಲ್ಯಾಂಪ್ LED ಸಿಗ್ತಾಯಿದೆ, ನಿಮಗೆ 2 ಇಂಡಿಕೇಟರ್ ಕೂಡ LED ಸಿಗ್ತಾಯಿದೆ. ಹಿಂಗೆ ನಂಬರ್ ಪ್ಲೇಟ್ ಲ್ಯಾಂಪ್ ಕೂಡ LEDನೇ ಸಿಗ್ತಾ ಇರೋದು ನಿಮಗೆ. ನೀವು ಹಿಂದ್ಗಡೆ ಏನಾದ್ರು ಲಗೇಜ್ ಎತ್ಕೋಗ್ತೀನಿ ಅಂದರೆ ಲಗೇಜ್ ರ್ಯಾಕ್ ಕೂಡ ನೀವು ಹಾಕ್ಸ್ಬೇಕಾಗಿಲ್ಲ ಅನ್ಕೋತೀನಿ. ಇಲ್ಲೊಂದು ಲಗೇಜ್ ಹಾಕ್ಬಿಟ್ಟು ನೀವು ಬಂಜಿ ಕೊಡಲು ಟೈ ಮಾಡಿಬಿಟ್ರು ನಡೆಯುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಕೂಡ ಸಿಗುತ್ತೆ, ನಿಮಗೆ ಇದನ್ನು ತೆಗೆದುಬಿಟ್ಟು ಲಗೇಜ್ ರ್ಯಾಕ್ ಕೂಡ ಹಾಕ್ಬೋದು ನಿಮಗೆ ಎಕ್ಸ್ಟೆಂಡು. ಇನ್ನು ಸಸ್ಪೆನ್ಷನ್ ನೋಡೋದಾದರೆ ನಿಮಗೆ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ. ಕಂಪ್ರೆಷನ್ ಮತ್ತು ರೀಬೌಂಡ್ ಕೂಡ ಎರಡು ಕೂಡ ಅಡ್ಜಸ್ಟ್ ಮಾಡ್ಬೋದು, 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಬೋದು ಕೂಡ. ಫ್ರಂಟ್ ಸಸ್ಪೆನ್ಷನ್ ನಿಮಗೆ 37 mm ಥಿಕ್ನೆಸ್ ಬರ್ತಾ ಇದೆ. ಇನ್ನು 250 mm ಟ್ರಾವೆಲ್ ಇದೆ. ಲಿಟ್ರಲಿ ಸಸ್ಪೆನ್ಷನ್ ಸ್ವಲ್ಪ ಶಾಫ್ಟ್ ಮಾಡಿದ ತಕ್ಷಣ ಫೀಲೇ ಗೊತ್ತಾಗ್ತಲ್ಲ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಮಾತ್ರ. ಆಫ್ ರೋಡಲ್ಲಿ ಮಾಡಿಸ್ದಂಗಿದೆ ಗಾಡಿನ. ಅರ್ಸು ಬರೀ ಗಾಡಿ ತೊಗೊಂಡ್ಮೇಲೆ ರೋಡ್ ಮೇಲೆ ಹೋಗೋದಕ್ಕಿಂತ ಆಫ್ ರೋಡ್ ಮೇಲೆ ಹೋಗ್ಬೇಕು ಈ ಗಾಡೀಲಿ. ರೇರ್ ಸಸ್ಪೆನ್ಷನ್ ನೋಡೋದಾದರೆ ನಿಮಗೆ 10 ಸ್ಟೆಪ್ ಪ್ರಿಲೋಡ್ ಅಡ್ಜಸ್ಟ್ಮೆಂಟ್ ಸಿಗ್ತಾ ಇದೆ ನಿಮಗೆ ಗಾಡೀಲಿ. ಇನ್ನು ಫ್ರಂಟ್ ಬ್ರೇಕ್ಸ್ ನೋಡೋದಾದರೆ ನಿಮಗೆ 276 mm ಬ್ರೇಕ್ ಸಿಗ್ತಾ ಇದೆ. ನಿಮಗೆ ನಿಸಿನ್ ಕ್ಯಾಲಿಪರ್ ಸಿಗ್ತಾ ಇರೋದು. ಆ್ಯಕ್ಚುಲಿ ಈ ಗಾಡಿ ಬಂದು ಪರ್ಟಿಕ್ಯುಲರ್ಲಿ ಸಿಂಗಲ್ ಚಾನಲ್ ABS ನಿಮಗೆ ಸಿಗ್ತಾ ಇರೋದು ನಿಮಗೆ. ಇನ್ನು ರೇರ್ ಬ್ರೇಕ್ ನೋಡೋದಾದರೆ ನಿಮಗೆ 220 mm ಡಿಸ್ಪ್ಲೇ ಸಿಗ್ತಾ ಇದೆ, ನಿಸಿನ್ ಕ್ಯಾಲಿಪರ್ ಇದೆ. ಇದೊಂದು ಮಾತ್ರ ಮೆನ್ಷನ್ ಮಾಡಿದ್ದಾನೆ, ಅದನ್ನು ಮೆನ್ಷನ್ ಮಾಡಿಲ್ಲ. ನಿಮಗೆ ರೇರ್ ನಿಮಗೆ ABS ಸಿಗ್ತಾ ಇಲ್ಲ ನಿಮಗೆ. ಇನ್ನು ಗಾಡಿ ಬ್ರೇಕಿಂಗ್ ಬಗ್ಗೆ ಮಾತಾಡೋಗಿಲ್ಲ ಗಾಯ್ಸ್, ಮಾತ್ರ ಸಾಕಾಗಿದೆ ಗುರು ಗಾಡಿ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾ ಫ್ರಂಟ್ ವೀಲ್ ನೋಡೋದಾದರೆ ನಿಮಗೆ 90/90 21 ಇಂಚ್ ವೀಲ್ ಸಿಗ್ತಾ ಇದೆ. ನಿಮಗೆ ಸ್ಪೋಕ್ ವೀಲ್ ಸಿಗ್ತಾ ಇರೋದು. ನಿಮಗೆ ಸ್ಪೋಕ್ಸ್ ವೀಲ್ ಇದ್ರೂ ಈ ಗಾಡೀಲಿ ನಿಮಗೆ ಟ್ಯೂಬ್ಲೆಸ್ ಕೊಟ್ಟಿಲ್ಲ. ಇನ್ನು ರೇರ್ ಟೈರ್ ನೋಡೋದಾದರೆ ನಿಮಗೆ 120/80 18 ಇಂಚ್ ವೀಲ್ ಸಿಗ್ತಾ ಇದೆ. ನಿಮಗೆ ಸ್ಪೋಕ್ ವೀಲ್ ಸಿಗ್ತಾ ಇದೆ. ನಿಮಗೆ ಅಲಾಯ್ ವೀಲ್ ಯಾವುದು ಸಿಗ್ತಾ ಇಲ್ಲ ನಿಮಗೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಆಫ್ ರೋಡ್ ಗಾಡಿ ಅಲ್ವಾ, ನಿಮಗೆ ಅಲಾಯ್ ವೀಲ್ ಸಿಗೋಲ್ಲ, ಸ್ಪೋಕ್ ವೀಲ್ಸೇ ಸಿಗೋದು ನಿಮಗೆ. ಗಾಡಿ ಸ್ಟೇಬಲ್ ಮಾತ್ರ ಮಚ್ಚು ಕೂತಂಗೆ ಕೂತಿದೆ ಗಾಯ್ಸ್, ಸ್ಟೇಬಲ್ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ ನಿಮಗೆ 199.6 cc ಸಿಂಗಲ್ ಸಿಲಿಂಡರ್
ಏರ್ ಕೂಲ್ಡ್ ಮತ್ತು ಆಯಲ್ ಕೂಲ್ ಸಿಗ್ತಾ ಇದೆ ನಿಮಗೆ ಗಾಡೀಲಿ 4 ವಾಲ್ ಇಂಜಿನ್ ಇದು 4V. ಇನ್ನು BHP ನೋಡೋದಾದರೆ ನಿಮಗೆ 18.9 BHP ಸಿಗ್ತಾ ಇದೆ. ಇನ್ನು ಟಾರ್ಕ್ ನೋಡೋದಾದರೆ ನಿಮಗೆ 17.35 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗ್ತದೆ. 100 ಮೇಲೆ ಹೋದ ಗಾಡಿ ಸ್ವಲ್ಪ ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ ನಿಮಗೆ. ಇದು 5 ಸ್ಪೀಡ್ ಗೇರ್ ಬಾಕ್ಸು ನಿಮ್ಗೆ ಗಾಡಿ ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಥರದ್ದು. ನಿಮಗೆ ಕಿಕ್ ಸ್ಟಾರ್ಟು ಮತ್ತು ವಿತ್ ಸೆಲ್ಫ್ ಸ್ಟಾರ್ಟ್ ಕೂಡ ಎರಡೂ ಕೂಡ ಇದೆ ನಿಮಗೆ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಗಾಯ್ಸ್ 270 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಒಬ್ಬ ಮನುಷ್ಯ ಆರಾಮಾಗಿ ನುಸುಳ್ಕೊಂಡು ಹೋಗ್ಬಿಡ್ಬೋದು. ಇನ್ನು ಸೀಟ್ ಹೈಟ್ ನೋಡೋದಾದರೆ 891 mm ಸೀಟ್ ಹೈಟ್ ಇದೆ ಗಾಯ್ಸ್. ಭಯಂಕರ ಹೈಟ್ ಆಯಿತು. ನನಗಂತೂ ಕಾಲೇ ಎಡಕ್ಸಲ್ಲ ಮಾತ್ರ. ಏನೇ ಇದ್ರೂ ಬರೀ 6 ಫೀಟ್ ಇದ್ದವನಿಗೆ ಮಾತ್ರ ಗಾಯ್ಸ್ ಈ ಗಾಡಿ ಮಾತ್ರ. 5'4", 5'6" ಇರೋರಿಗೆಲ್ಲ ಆಗಲ್ಲ. 5'6" ಓದೋರು ಕೂಡ ಒಂದು ಲೆವೆಲ್ ಮ್ಯಾನೇಜ್ ಮಾಡ್ಬೋದು. ನಾನು 5'3", 5'4" ಏನೋ ಇದ್ದೀನಿ ನಾನು. ನನಗೇನೆ ಕಾಲು ಎಡಕ್ಸಲ್ಲ. ಗಾಡಿ ಸ್ಟಾಪ್ ಮಾಡ್ಬೇಕಾರೆ ಬೀಜ ಎಲ್ಲ ಬಾಯಿಗೆ ಬಂದುಬಿಡುತ್ತೆ. ಈ ಗಾಡಿ ನಾನು ನಿನ್ಸ್ಬಿಟ್ಟು ತಳ್ಳೋದೆ ಗುರು, ತಲೆನೋವು. ಗಾಡಿ ಕಾಲು ಬೇರೆ ಎಡಕ್ಸಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗಾಯ್ಸ್, ಕುಳ್ಳ ಇರೋರು ಮಾತ್ರ ಗಾಡಿ ತಗೊಳ್ಳೋಕ್ಕೆ ಹೋಗ್ಬೇಡಿ, ನನಗೆ ಪರದಾಡಬೇಕಾಗುತ್ತೆ. ಇನ್ನು ಸೀಟ್ ಬಗ್ಗೆ ಮಾತ್ರ ಮಾತಾಡೋಗಿಲ್ಲ. ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ನೀವು ಎಷ್ಟೇ ಲಾಂಗ್ ರೈಡ್, ನೀವು 2 ಅವರ್ 3 ಅವರ್ ಲಾಂಗ್ ರೈಡ್ ಮಾಡಿದ್ರು ಕೂಡ ನಿಮಗೆ ಅಷ್ಟು ಫೀಲ್ ಆಗೋಲ್ಲ. ಸೀಟ್ ಮಾತ್ರ ಮಸ್ತ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಪಿಲಿಯನ್ಗೆ ಸ್ವಲ್ಪ ಹಾರ್ಡಿದೆ ಅನಿಸ್ತಾ ಇದೆ, ಆದರೂ ಸ್ವಲ್ಪ ಸಾಫ್ಟ್ ಇದೆ ಪಿಲಿಯನು ಕೂಡ. ಗಾಡಿ ಸ್ಪೀಡೋಮೀಟ್ರ್ ಹೇಳ್ಬೇಕು ಅಂದರೆ ಒಂದು ಸ್ಟೂಲ್ ಹಾಕೊಂಡು ನಿಂತ್ಕೋಬೇಕು, ಆ ಹೈಟಲ್ಲಿದೆ ಗಾಡಿ ಮಾತ್ರ. ಇನ್ನು ಸ್ಪೀಡೋಮೀಟ್ರ್ ಬಗ್ಗೆ ಹೇಳೋದಾದರೆ ನಿಮಗೆ ಫುಲ್ ಡಿಜಿಟಲ್ LED ಡಿಸ್ಪ್ಲೇ ಸಿಗ್ತಾಯಿದೆ. ನಿಮಗೆ ಒಂದು RPM ಬಾರ್ ಸಿಗ್ತಾಯಿದೆ, ಗೇರ್ ಇಂಡಿಕೇಷನ್ ಸಿಗ್ತಾಯಿದೆ, ಟೈಮ್ ಇಂಡಿಕೇಷನ್ ಸಿಗ್ತಾಯಿದೆ, ಮತ್ತು ಓಡೋಮೀಟ್ರ್ ಇದೆ, ಮತ್ತು ಸ್ಪೀಡೋಮೀಟ್ರು ನಿಮಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದೀನಿ ಅಂತ ತೋರಿಸ್ತಾ ಇದೆ. ಮತ್ತು ನಿಮಗೆ ಟ್ರಿಪ್ A, ಟ್ರಿಪ್ B, ಟ್ರಿಪ್ C, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. 10x10 ನ್ಯಾವಿಗೇಷನು, ಕಾಲು SMS ಅಲರ್ಟ್ ಕೂಡ ತೋರಿಸುತ್ತೆ. ಮತ್ತು ಫ್ಯೂಲ್ ಗೇಜ್ ಇಂಡಿಕೇಷನ್ ಕೂಡ ಇಲ್ಲೇ ಇದೆ. ರೈಡ್ ಮೂಡ್ಸ್ ಕೂಡ ಇದೆ. ನಿಮಗೆ 3 ರೈಡ್ ಮೂಡ್ ಸಿಗ್ತಾಯಿದೆ. ರೋಡು, ಆಫ್ ರೋಡು, ರ್ಯಾಲಿ ಮೂಡ್ ಅಂದ್ಬಿಟ್ಟು 3 ರೈಡ್ ಮೂಡ್ ಸಿಗ್ತಾಯಿದೆ. ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಗೈಸ್, ನೀವು ಆಫ್ ರೋಡ್ ಮೂಡ್ಗೆ ಹಾಕ್ಕೊಂಡ್ರೆ ಆ್ಯಕ್ಚುಲಿ ABS ಆಫ್ ಆಗುತ್ತೆ ಇದರಲ್ಲಿ. ABS ಏನಿದೆ ಅದು ಆಫ್ ಆಗುತ್ತೆ ನಿಮಗೆ ಆಫ್ ರೋಡ್ ಮೂಡ್ಗೆ ಹಾಕ್ಕೊಂಡ್ರೆ ನೀವು. ಇನ್ನು ಸೈಡ್ ಸ್ಟ್ಯಾಂಡ್ ಇಂಡಿಕೇಷನ್ ಇದೆ, ಮತ್ತು ಫ್ಯೂಲ್ ಇಂಡಿಕೇಷನ್ ಇದೆ, ಮತ್ತು ನಿಮಗೆ ಐ ಬೀಮ್ ಇಂಡಿಕೇಷನ್ ಕೂಡ ಇದೆ, ನ್ಯೂಟ್ರಲ್ ಲ್ಯಾಂಪ್ ಇದೆ, ಮತ್ತು ABS ಅಲರ್ಟ್ ಸೆನ್ಸರ್ ಕೂಡ ಇದೆ, ಮತ್ತು ಇದು ಚೆಕ್ ಲೈಟ್ ಇದೆ, ಮತ್ತು ಇಂಡಿಕೇಟರ್ ಲ್ಯಾಂಪ್ ಕೂಡ ಇದೆ ಇದರಲ್ಲಿ. ಇಲ್ಲಿ ನೋಡ್ಬೋದು ಒಂದು USB ಚಾರ್ಜರ್ ಕೊಟ್ಟಿದ್ದಾನೆ ನಿಮಗೆ ಇಲ್ಲಿ. ನನ್ನ ಪ್ರಕಾರ C ಪಿನ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. USB ಕೊಟ್ಟಿದ್ದಾನೆ, ಜಸ್ಟ್ ಓಕೆ, ನಡೆಯುತ್ತೆ, ಏನಿಲ್ಲ. ಇನ್ನು ಸ್ವಿಚಸ್ಗಳು ನೋಡೋದಾದ್ರೆ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಇಲ್ಲೊಂದು ಐ ಬೀಮ್, ಲೋ ಬೀಮ್ ಇದೆ, ಇಲ್ಲೊಂದು ಪಾಸಿಂಗ್ ಇದೆ, ಇಲ್ಲೊಂದು ಪಾರ್ಕಿಂಗ್ ಸ್ವಿಚ್ ಇದೆ. ಅದು ಬಿಟ್ಟರೆ ಇಂಡಿಕೇಟರ್ ಸ್ವಿಚ್ಚು, ಆರನ್ ಸ್ವಿಚ್ ಇದೆ. ಆರನ್ ಹೇಗಿದೆ? ಆರನ್ ಲೋಡ್ ಆಗಿದೆಯಾ? ನಾನು ಹೇಳ್ದೆ ಅಲ್ಲ, ಲೋಡ್ ಆಗಿದೆ ಗುರು. ಸಿಂಗಲ್ ಆರನ್ ಗೈಸ್, ಇದಕ್ಕೆ ಸಿಂಗಲ್ ಆರನ್, ಒಂದೇ ಆರನ್ ಕೊಟ್ಟಿರೋದು ಕೂಡ. ಇನ್ನು ರೈಟ್ ಸೈಡಿಗೆ ಬಂದರೆ ಗಾಡಿ ಸ್ಕಿಲ್ ಸ್ವಿಚ್ ಇದೆ, ಆನು, ಆಫು, ಸ್ಟಾರ್ಟು ಇಷ್ಟಿದೆ. ಇನ್ನು ಬ್ರ್ಯಾಂಡ್ ನ್ಯೂ ಗಾಯ್ಸ್. ನೋಡಿ, ಪೇಪರೇ ತೆಗ್ದಿಲ್ಲ ಗಾಡಿ ಮಾತ್ರ. ಇನ್ನು ಹ್ಯಾಂಡ್ಲಬಲ್ ಪೇಪರ್ಗಳೇ ತೆಗ್ದಿಲ್ಲ. ಬ್ರ್ಯಾಂಡ್ ನ್ಯೂ ಗಾಡಿ. ಫಸ್ಟ್ ಸರ್ವಿಸ್ ಆಗಿದೆ, ಸೆಕೆಂಡ್ ಸರ್ವಿಸ್ ಒಂದು ಮಾಡಿಸ್ಬೇಕು ಅಷ್ಟೇ. ಫಸ್ಟ್ ಸರ್ವಿಸ್ ನಿಮಗೆ ಗಾಡಿ ಸರ್ವಿಸ್ ಕಾಸ್ಟ್ ಬಂದು ನಿಮಗೆ 1400 ಒಳಗಡೆ ಎಲ್ಲ ಮುಗಿದೋಗುತ್ತೆ ನಿಮಗೆ ಸರ್ವಿಸ್. ನಿಮಗೆ ಜನರಲ್ ಚೆಕಪ್ಪು, ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು ಅದೆಲ್ಲ ಬಂದರೆ ನಿಮಗೆ ಬಂದರೆ ಮೇಜರಾಗಿ ನಿಮಗೆ ಬ್ರೇಕ್ ಪ್ಯಾಡ್ಸ್ ಬಂದರೆ ಬರುತ್ತೆ ನಿಮಗೆ ಬ್ರೇಕ್ ಪ್ಯಾಡ್ಸು. ಯಾಕಂದರೆ ಆಫ್ ರೋಡಲ್ಲಿ ನೀವು ಓಡಿಸೋದಾಗಿರೋದ್ರಿಂದ ಈ ಗಾಡಿನ ಬ್ರೇಕ್ ಪ್ಯಾಡ್ ಸ್ವಲ್ಪ ಜಾಸ್ತಿನೇ ವೇರೌಟ್ ಆಗುತ್ತೆ ನಿಮಗೆ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಅಬೌವ್ 2000 ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗಾಡೀಲಿ ಅನ್ನೆಸೆಸರಿ ಥಿಂಗ್ಸ್ ಕೊಟ್ಟಿರೋದೇನೆಂದರೆ ಒಂದು ಸ್ಯಾರಿ ಗಾರ್ಡು. ಇದರಲ್ಲಿ ಒಬ್ಬನೇ ಕುತ್ಕೊಂಡು ಹೋಗೋದೇ ಬೇಜಾನ್ ಕಷ್ಟ. ಅದರಲ್ಲಿ ಪಿಲಿಯನ್ ಬೇರೆ ಹಾಕ್ಕೊಂಡು, ಅದು ಸ್ಯಾರಿ ಹಾಕ್ಕೊಂಡು ಸ್ಯಾರಿ ಗಾಡಲ್ಲಿ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ ನಿಮಗೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತದೆ. ನಿಮಗೆ ಮೈಲೇಜ್ 40 ಕೊಡುತ್ತೆ ಅಂದರೆ ಒಂದು ಫುಲ್ ಟ್ಯಾಂಕಲ್ಲಿ ನಿಮಗೆ 521 ಕಿಲೋಮೀಟರ್ ಹೋಗ್ಬೋದು ನೀವು ಒಂದು ಫುಲ್ ಟ್ಯಾಂಕಲ್ಲಿ. ಸೊ ಗೈಸ್, ಕಂಪ್ನಿಯವರು ನಿಮಗೆ 120 km/h ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ ಗಾಡೀಲಿ. ಸ್ಟ್ರೈಟ್ ಲೈನ್ ಸಿಕ್ಕಿದ್ರೆ ಟಾಪ್ ಸ್ಪೀಡ್ ಹೊಡಿಬೋದು. ಎಲ್ಲೋ ಸ್ಟ್ರೈಟ್ ಲೈನ್ ಕೂಡ ಇಲ್ಲ ಟಾಪ್ ಸ್ಪೀಡ್ ಹೊಡಿಯೋಕ್ಕೆ. ಸೊ ಗೈಸ್, ಇನ್ನು ಕರ್ವ್ ವೇಟ್ ನೋಡೋದಾದರೆ ನಿಮಗೆ 161 ಕಿಲೋಸ್ ಇದೆ. ಗಾಡಿ ರೈಡಿಂಗ್ ಮಾಡ್ಬೇಕಾದ್ರೆ ಅಷ್ಟು ಫೀಲ್ ಆಗೋದೇ ಇಲ್ಲ ಗಾಡಿ. ನೀವು ಹೆಂಗೆ ಬೇಕಂದ್ರೆ ಹಂಗೆ ಫ್ಲಿಕ್ ಮಾಡ್ಬೋದು. ಇನ್ನು ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬಿಡಿ. ಇಲ್ಲಿ ಸ್ವಲ್ಪ ಬೇಸಿ ಹೊಡಿಯುತ್ತೆ ನಿಮಗೆ, ಇಲ್ಲಿ ಎಕೋ ಹೊಡಿತಾ ಇದೆ, ಯಾಕಂದರೆ ಟನಲ್ ಕೆಳಗಡೆ ಇದ್ದೀನಿ ನಾನು. ಗಾಡಿ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 2,14,000 ಇದೆ ಆನ್ ರೋಡೇ. ನೀವು ಶೋರೂಮ್ ತೊಗೋತೀನಿ ಅಂತ ಅಂದರೆ ಒಂದು 40,000 ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ. ಇನ್ನು ಗಾಡಿ ಫಿಟ್ ಆ್ಯಂಡ್ ಫಿನಿಷಿಂಗ್ ಬಗ್ಗೆ ಎಕ್ಸ್ಟ್ರಾ ಮಾತಾಡೋಗಿಲ್ಲ, ಅಲ್ಟಿಮೇಟ್ ಗಾಡಿ ಮಾತ್ರ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಗಾಯ್ಸ್.
ಆ್ಯಂಡ್ ಪೀಸ್. ಈ ಗಾಡೀಲಿ ಮೇನ್ ಡಿಸ್ಅಡ್ವಾಂಟೇಜ್ ಬಂದು ನಮ್ಮ ಹೈಟೇ ಅಡ್ವಾಂಟೇಜ್ ಆಗುತ್ತೆ. ತಾಳ್ಮೆ ಇರೋ ಬುದ್ಧ ಆಗಿರೋ ಬದಲು ಕಾಲಿಡಕ್ಸಷ್ಟು ಉದ್ದ ಆಗ್ಬಿಟ್ಟಿದ್ರೆ ಓ ಲಾರಿ ಬರ್ತದೆ, ಅವ್ನು ಬರೋಕ್ಕಿಂತ ಮೊದಲು ಟರ್ನಿಂಗ್ ಮಾಡ್ಕೊ. ಯಪ್ಪ ಟರ್ನಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ ಗುರು. ಸುಸ್ತಾಗ್ಬಿಡುತ್ತೆ. ಟರ್ನಿಂಗ್ ರೇಡಿಯಸ್ ಬೇರೆ ಗಾಡಿ ಸ್ವಲ್ಪ ಜಾಸ್ತಿ ಇದೆ, ವೀಲ್ ಬೇಸ್ಮೆಂಟು. ನೆಕ್ಸ್ಟ್ ಲೆವೆಲ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್.